ಅಲ್ಲ ಹಿಂಗೆ ಬಿಟ್ಕೊಂತ ಹೋದ್ರೆ ಆಗಲ್ಲ. ಪಾಪ ನಮ್ ದಿಲೀಪಣ್ಣ ಇದಾನಲ್ಲ, ಅವ್ರ ಅಮ್ಮರ ಜೊತೆ ಅನ್ಯವಾಗಿ ದೂರ ಆಗ್ಬಿಟ್ಟಿದ್ದಾರೆ. ಹ್ಞೂ, ಅಮ್ಮರು ದಿಲೀಪಣ್ಣನ ಮೇಲೆ ಶಶಿ ಮೇಲೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ. ಈ ತಪ್ಪು ತಿಳ್ಕೊಳಕ್ ಕಾರಣನೇ ಇವರು, ಅವ್ರ ತಮ್ಮ ಅವನು ನಿಂಗಣ್ಣನೇ ಅಲ್ವಾ ಮೇನ್ ಕಾರಣ. ಇಲ್ದವೆಲ್ಲ ಸುಳ್ಳೆಲ್ಲ ಹೇಳ್ಬಿಟ್ಟು ಪಾಪ ಅಮ್ಮರ ಮುಂದೆ ನಿಮ್ಮ ಮಗ ಹಿಂಗ್ ಬೈಕೊಂಡು ಹೋದ, ಈ ರೀತಿ ಹೇಳ್ದ, ಬೇಜಾರು ಮಾಡ್ಕೊಂಡು ಹೋದ, ನಿಮ್ಮ ಮೇಲೆ ಕೋಪ ಮಾಡ್ಕೊಂಡು ಹೋದ, ಮನೆ ಬಿಟ್ಟು ಕಳ್ಸಿದಿರಂತ, ಹಂಗೆ ಹಿಂಗೆ ಅಂತ ಇಲ್ದವೆಲ್ಲ ಚಾಡಿ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಅಮ್ಮವ್ರಿಗೆ ಬೇಜಾರು ಮಾಡಿಸಿದ್ದಾರೆ. ಹ್ಞೂ, ಇವೆಲ್ಲದನ್ನು ಮುಂದುವರಿಯಕ್ಕೆ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಆ ನಿಂಗಣ್ಣ ಮಾಡಿರೋ ಮೋಸ ವಂಚನೆ ಪ್ರತಿ ಒಂದೂ ಕೂಡ ಎಲ್ಲಾದ್ರೂ ಕೂಡ ಅಮ್ಮರ ಮುಂದೆ ಹೇಳ್ಬೇಕು. ಸತ್ಯ ಏನಂತ ಇನ್ನೂ ಗೊತ್ತಿಲ್ಲ. ಅವರು ದಿಲೀಪನ ಮೇಲೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ, ತಪ್ಪು. ಹ್ಞೂ, ಆ ಪಾಪ ದಿಲೀಪಂಗೂ ಶಶಿಗೂ ಅಮ್ಮರು ಅವ್ರ ತವ್ರ ಮನೆಗೆ ಹೋದಾಗ ಎಷ್ಟೊಂದೆಲ್ಲ ಹಿಂಸೆ ಕೊಟ್ಟಿದ್ದಾರೆ, ಎಷ್ಟೊಂದೆಲ್ಲ ಕೆಲಸ ಮಾಡಿದ್ದಾರೆ, ಏನೇನು ಮಾತಾಡಿದ್ದಾರೆ, ಎಷ್ಟು ಬೇಜಾರು ಮಾಡಿಸಿದ್ದಾರೆ. ಪ್ರತಿ ಒಂದನ್ನು ಬಿಡಿಸಿ 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 ಅವ್ರ ಮುಂದೆ ಹೇಳ್ಬೇಕು. ಅವ್ರ ಮುಂದೆ ಹೇಳಿದ್ರೆ ಅವ್ರಿಗೂ ಅರ್ಥ ಆಗ್ತಾ ಹೋಗುತ್ತೆ. ಹ್ಞೂ, ಏನು ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿದಾರ ನಿಂಗಣ್ಣ. ಏನು ಮಾಡಕ್ ಹೋದ್ರೂ ಕೂಡ ಮುಂದೆ ಬಿಡ್ತಾನೆ ಇಲ್ಲ, ಏನು ಹೇಳಕ್ಕೂ. ಹ್ಞೂ, ಎಲ್ಲ ವಿಷಯ ಗೊತ್ತಾಗೋಗ್ಬಿಡುತ್ತಲ್ಲ, ಕಳ್ಳ ಏನಂತ ಗೊತ್ತಾಗ್ಬಿಡುತ್ತಲ್ಲ, ಕಳ್ಳನ ಬುದ್ಧಿ. ಹಂಗಾಗಿ ಏನು ಮಾಡಿದ್ರು ಅಲ್ಲಿ ಬಿಡ್ತಾನೆ ಇಲ್ವಲ್ಲ. ಇಲ್ಲ ಇಲ್ಲ ಇಲ್ಲ, ಇವತ್ತು ಮಾತ್ರ ನಾನು ಯಾವುದೇ ಕಾರಣಕ್ಕೂ ಮಾತ್ರ ಸುಮ್ಮನೆ ಇರಲ್ಲ. ಸತ್ಯಗಳು ಏನೇನಾಯ್ತು ಒಂದೊಂದಾಗಿ ಎಳೆ ಎಳೆ ಆಗಿ ಅಮ್ಮರ ಮುಂದೆ ಎಳೆ ಬಿಡ್ತೀನಿ, ಸರಿನಾ? ಹಿಂಗೆ ಆದರೆ ತೊಂದರೆ ಆಗುತ್ತೆ. ಏನು ಮೋಸ ಮಾಡ್ತಿದ್ದಾರೆ. ಅಲ್ಲ, ನನ್ಗೇನೇನೆ ಭಯ ಬೀಳ್ಸೋಕೆ ಬರ್ತಾನಲ್ಲ ಅವ್ನು ನಿಂಗಣ್ಣ. ಹ್ಞೂ, ಅಲ್ಲ, ನನಗೆ ಕೂಲಿ ಕೆಲಸದವನು ನನ್ನ ಕೈ ಕೆಳಗಡೆ ಕೆಲಸ ಮಾಡ್ಕೊಂಡು ಇದ್ದವ್ ಕಳ್ಳ ಲೆಕ್ಕಾಚಾರಿ ನೀನು, ಇವಾಗ ನನಗೆ ಹೇಳಕ್ ಬರ್ತೀಯಲ್ಲ ಅಂತ ನನಗೆ ದಬಾಸ್ತದಲ್ಲ. ಅಲ್ಲ, ಅವ್ರಿಗೆ ಏನು ಸಿಗುತ್ತೆ ಅಂತ ಪಾಪ ಅವ್ರು ಎಲ್ಲಾರ್ಗು ಪಾಪ ಅಮ್ಮ ಮಗುಂಗೆ ಎಲ್ಲಾರ್ಗು ಗಂಡ ಹೆಂಡತಿಗೆ ಎಲ್ಲಾರ್ಗು ಸುಳ್ಳು ಹೇಳಿ 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 ದೂರ ಮಾಡಿದಾರಲ್ಲ, ಅವ್ರಿಗೆ ಏನಂತ ಸಿಗುತ್ತೆ ಅಂತ. ಸತ್ಯ ಗೊತ್ತಿದ್ರು ಮುಚ್ಚಿಟ್ಕೊಂಡು ನಾವು ಸುಮ್ಮನಿದ್ರೆ ನಮ್ದೇ ದೊಡ್ಡ ತಪ್ಪಾಗಿ ಹೋಗ್ಬಿಡುತ್ತೆ. ಇರೋ ಸತ್ಯನ ಹೋಗ್ಬಿಟ್ಟು ಹೇಳಲೇಬೇಕು. ಹ್ಞೂ, ಆ ದಿಲೀಪಣ್ಣಂಗೆ ನಡೀರಿ ಸಾವುಕಾರ, ನಡೀದಿರಿ ದಿಲೀಪಣ್ಣ, ಹೋಗ್ಬಿಟ್ಟು ಬರೋಣ ಅಮ್ಮರ ಮುಂದೆ, ಇರೋ ಸತ್ಯನ ಹೇಳೋಣ, ನೀವಂತ ಏನು ತಪ್ಪು ಮಾಡಿಲ್ಲ ಅಂತ ಹೇಳೋಣ. ನಿಮ್ಮ ಬಗ್ಗೆ ಬರೀ ಸುಳ್ಳೆಲ್ಲ ಹೇಳಿದಾರ ಅವರು, ಈ ರೀತಿ ಏನು ಮಾಡಿಲ್ಲ ಕಣಮ್ಮ ಅಂತ ನಡೀರಿ ಅಂತ ಹೇಳಿದ್ರೆ ಅವ್ರು ನನ್ನ ಮಾತೇ ಕೇಳಂಗಿಲ್ಲ. ಅಯ್ಯೋ ಬಿಡು ಲೆಕ್ಕಾಚಾರ ಅಣ್ಣ, ಸತ್ಯ ಏನಂತ ಒಂದಲ್ಲ ಒಂದ್ ದಿವಸ ಗೊತ್ತಾಗುತ್ತಲ್ಲ, ಅಷ್ಟೇ ಸಾಕು. ನಾನೇನು ತಪ್ಪು ಮಾಡಿಲ್ಲ, ನಾನೇನು ಅಂತ ನನಗೆ ಚೆನ್ನಾಗಿ ಗೊತ್ತು, ಹಂಗೆ ಹಿಂಗೆ ಅಂತ ಅವ್ನು ನೋಡಿದ್ರೆ ಆ ಹುಡುಗ ಹೇಳ್ತಿರ್ತಾನೆ. ಯಾರ್ದಂತ ಕೇಳೋದು? ಸಾವುಕಾರರಿಗೆ ಏನಾರು ಹೇಳಕ್ ಹೋದ್ರೆ ಸಾವುಕಾರನು ಏನೂ ರೆಸ್ಪಾನ್ಸ್ ಮಾಡ್ತಾನೆ ಇಲ್ಲ. ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. ಹಂಗಾಗಿ ಇವ್ರ ಮೇಲೆ ಬಿಟ್ರೆ ಸರಿ ಆಗಲ್ಲ. ನನಗೆ ಏನಂದ್ರೆ ಅನ್ನ ಹಾಕಿದಾರೆ ಇವರು, ಅನ್ನ ಹಾಕಿರೋ ದಣಿಗಳು ಪಾಪ, ಅನ್ನ ಹಾಕಿರೋರು. ಹ್ಞೂ, ಅದಕ್ಕೋಸ್ಕರ ಅದ್ರ ಋಣನಾರ ತೀರ್ಸೋಣ, ಒಳ್ಳೇದಾದ್ರೂ ಮಾಡೋಣ ಅಂತ ನಾನು ಏನಾದ್ರೂ ಮಾಡ್ಬಿಟ್ಟು ಇವ್ರ ಸಂಸಾರನ ಒಂದು ಮಾಡ್ಲೇಬೇಕು. ಹ್ಞೂ, ಆ ಪುಣ್ಯ ನನ್ಗಾದ್ರೂ ಸಿಗುತ್ತೆ. ಆಗ ನಮ್ ಲೆಕ್ಕಾಚಾರ ಇಲ್ಲೇನ್ ಮಾಡ್ತಿದ್ದಾನಂತ ಗೊತ್ತಾಗ್ಲಿಲ್ವಲ್ಲ. ಅಲ್ಲಿ ಹಸ್ಗುಳ್ ಪಾರ ಮಾತ್ರ ನೋಡ್ಕೊಂತೀನಂತ ಹೇಳ್ಬಿಟ್ಟು ದಿಲೀಪಂಗ್ ಒಬ್ನ ಮೇಲೆ ಬಿಟ್ಟು ಬಂತ ಏನು ನಮ್ ಲೆಕ್ಕಾಚಾರ ಎಲ್ಲಿ ಹೋಗ್ತೈತೆ? ಲೆಕ್ಕಾಚಾರ ಎಲ್ಲಿ ಹೋಗ್ತಿದೀಯಾ? ಎಲ್ಲೋಗನ್ ಪಾಪ ಗಜೇಂದ್ರ, ಎಲ್ಲೂ ಹೋಗ್ತಿಲ್ ಕಣ್ಮಗ, ಇಲ್ಲೇ ಒಂದ್ರಿಟ್ಟು ಕೆಲ್ಸಗಳಿದಾವೆ. ಏನೋ ಒಂದು ಮುಖ್ಯವಾದ ವಿಚಾರ, ಯಾರೋ ತಾವೇನೋ ಮಾತಾಡ್ಬೇಕಿತ್ತು, ಅದಕ್ಕೆ ಹೋಗನಂತ ಹೋಗ್ತಿದ್ದೀನಿ ಕಣ್ಮಗ. ಹ್ಞೂ ಪಾಪ, ಬರ್ತೀನಿ. ಅದೇ ಅಲ್ಲಿ ದಿಲೀಪಂಗೆ ಬಂದಿದ್ದೀನಿ. ದಿಲೀಪನು ಇದ್ರು, ಸಾವುಕಾರನು ಇದ್ರು, ರಂಗಜ್ಜನೂ ಇದ್ರು, ಹಸುಗಳ ಪಾರ ಮಾತ್ರ ಎಲ್ಲ ನೋಡ್ಕೊಂತಿದ್ದಾರೆ, ಸರಿನಾ? ಏನು ಕೆಲಸ ಏನಿಲ್ಲ, ಎಲ್ಲ ಕೆಲಸ ಎಲ್ಲ ಮುಗಿಸ್ ಬಂದಿದ್ದೀನಿ. ಅಂತದೇನು ಇಂಪಾರ್ಟೆಂಟ್ ಏನು ಕೆಲಸಗಳಿಲ್ಲ, ಸರಿನಾ? ಒಂದು ಅರ್ಧ ಮುಕ್ಕಾಲು ಗಂಟೆ ಕಣ್ ಪಾಪ, ಹೋಗಿ ಹಿಂಗೆ ಬಂದೇ ಬಿಡ್ತೀನಿ, ಸರಿನಾ? ಬೇಜಾರು ಮಾಡ್ಕೋಬೇಡ. ಇದ್ಯಾಕೆ ನಮ್ಮ ಲೆಕ್ಕಾಚಾರ ಹಿಂಗೆ ಹೇಳಿ ಹೋಗ್ತೈತಲ್ಲ, ಯಾವತ್ತು ಎಲ್ಲಿ ಬೇಕಲ್ಲ ಹಂಗೆಲ್ಲ ಹೋಗಲ್ಲ. ಇವತ್ತು ಎಲ್ಲ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ, ಮುಖ್ಯವಾದ ವಿಚಾರ ಮಾತಾಡಬೇಕು ಅಂತ ಹೇಳ್ತಿದ್ದಾರೆ. ಏನಾಯ್ತು ಲೆಕ್ಕಾಚಾರ ಹೆಣ್ಣಿಗೆ? ಏನೋ ಸಮಸ್ಯೆ ಅಂತೂ ಆಗಿರೋದಂತೂ ನಿಜ. ಏನಾಗೈತೆ ಅಂತ ಹೇಳ್ತಿಲ್ವಲ್ಲ ಬಾಯ್ಬಿಟ್ಟು. ಲೆಕ್ಕಾಚಾರ ಅಣ್ಣ ಹಿಂಗೆ ಹೇಳ್ತೀರಂತ ಬೇಜಾರು ಮಾಡ್ಕೋಬೇಡ. ಬೇಜಾರು ಮಾಡ್ಕೊಳ್ಳೇಬೇಡ, ಸರಿನಾ? ಎಲ್ಲಿ ಹೋಗ್ತಿದ್ಯಾ ಅಂತ ಹೇಳ್ಬಿಟ್ಟಾದ್ರೂ ಹೋಗ್ ಲೆಕ್ಕಾಚಾರ ಏನಾಯ್ತು? ಅಲ್ಲ, ಏನಾದ್ರೂ ಒಳ್ಳೆ ಕೆಲ್ಸಕ್ಕೆ ಏನಾದ್ರೂ ಹೋಗ್ತಿದ್ರೆ ಅಂದ್ರೆ ನೀನು ಯಾವತ್ತು ಪಾಪ ಮನುಷ್ಯ, ನೀನು ಒಳ್ಳೆ ಕೆಲಸನೇ ಮಾಡೋದು ಬಿಡು, ಅದು ಬೇರೆ ವಿಚಾರ. ಏನಂತ ನನ್ಗೂ ಗೊತ್ತಾದ್ರೆ ವಿಷಯ, ನಾನು ಒಂದು ಸ್ವಲ್ಪ ನನ್ನ ಕೈಲಾಗ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ಬೋದಲ್ಲ ಅಂತ ಕೇಳ್ತಿದ್ದೀನಿ. ಏನು ಹೇಳ ಲೆಕ್ಕಾಚಾರ ಏನಾಯ್ತು? ಎಲ್ಲಿ ಹೋಗ್ತಿದ್ಯಾ? ಏನು ವಿಚಾರಕ್ಕೆ ಹೋಗ್ತಿದ್ಯಾ ಅಂತ? ಅದೇ ಕಣ್ಮಗ, ಯಾತು ಇಲ್ಲ ಕಣ ಪಾಪ. ಅದೇ ಈಗ ನಿಮ್ಮ ದೊಡ್ಡಮ್ಮ ಇದಾರಲ್ಲಪ್ಪ, ದಿಲೀಪರಮ್ಮ, ಈಗ ದಿಲೀಪನ ವಿರುದ್ಧ ಸುಮ್ಮನೆ ಕೋಪ ಮಾಡ್ಕೋಬೇಕು ಹಂಗೆ ಮಾಡಿದಾರ ಅವರು. ಯಾರು? ನಿಂಗಣ್ಣ. ಇಲ್ದವೆಲ್ಲ ಬರೀ ಸುಳ್ಳು ಬರೀ ಚಾಡಿನೇ ಹೇಳ್ಬಿಟ್ಟಿದ್ದಾರೆ, ಇಲ್ದವೆಲ್ಲ ಚಾಡಿಗಳು ಚುಚ್ಬಿಟ್ಟಿದ್ದಾರೆ. ಮನೆ ಬಿಟ್ಟು ಹೋಗಿರೋದಕ್ಕೆ ಅವನು ನಿಂಗಣ್ಣ ಕಾರಣ. ಯಾರು? ದಿಲೀಪ್ ಅವರೆಲ್ಲ ಮನೆ ಬಿಟ್ಟು ಬಂದಿರೋದಕ್ಕೆ.
ಆದ್ರೆ ಬೇಕು ಬೇಕು ಅಂತಾನೆ ನಾವೇನು ಮಾಡಿಲ್ಲ ಕಣಕ. ನಿನ್ನ ನಿನ್ನ ಮಗ ಇದ್ದವನು ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಇಲ್ಲೇ ಇರಪ್ಪ, ಮನೆ ಎಲ್ಲ ನೋಡ್ಕೊಂಡು ಚೆನ್ನಾಗಿರಪ್ಪ, ಎಲ್ಲ ನಿಭಾಯಿಸ್ಕೊಂಡು ಹೋಗಪ್ಪ ಅಂತ ಹೇಳಿದ್ರೆ ನಮ್ಮ ಅಪ್ಪನ ಕಳಿಸ್ಬಿಟ್ಟಿದಾರ ಮನೆಯಿಂದ ಆಚೆ ಕಡೆ. ಹಂಗಾಗಿ ನಾನು ಮನೆಯಿಂದ ಹೋಗ್ತೀನಿ, ನೀವು ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಬೈದ್ಬಿಟ್ಟು ವಾಪಸ್ ಹೋಗ್ಬಿಟ್ಟ ಕಣಕ, ಮನೇಲಿ ಉಳ್ಕೊಳ್ಳಿಲ್ಲ ಕಣಕ ಅಂತ. ಇಲ್ದವೆಲ್ಲ ಬರೀ ಸುಳ್ಳೆ ಹೇಳ್ಬಿಟ್ಟಿದಾನೆ. ಯಾರ ವಿರುದ್ಧ? ದಿಲೀಪನ್ ವಿರುದ್ಧ. ಹಂಗಾಗಿ ದಿಲೀಪರಮ್ಮಂಗೆ ಅಂದ್ರೆ ನಿಮ್ ದೊಡ್ಡಮ್ಮಾರ್ಗೆ ದಿಲೀಪನ್ ವಿರುದ್ಧ ಒಂಥರ ಕೋಪ ಬಂದ್ಬಿಟ್ಟೈತೆ. ನನ್ನ ಮಗಂಗೋಸ್ಕರ ಇಷ್ಟೊಂದೆಲ್ಲ ಕಷ್ಟಪಟ್ಟು ಮಾಡಿದ್ರು ನನ್ನ ಮಗ ಈ ರೀತಿ ಮಾಡ್ಬಿಟ್ಟು ಬೇಜಾರು ಮಾಡಿಸಿ ಹೋಗ್ಬಿಟ್ನಲ್ಲ ಅಂತ ಬೇಜಾರು ಮಾಡ್ಕೊಂಡು ಕೋಪ ಮಾಡ್ಕೊಂಡಿದ್ದಾರೆ ಇವನ್ ದಿಲೀಪನ್ ಮೇಲೆ. ಎಲ್ಲದಕ್ಕೂ ಕಾರಣ ಯಾರು? ಈ ಇವರು ನಿಂಗಣ್ಣ. ಅದಕ್ಕೋಸ್ಕರ ಸತ್ಯ ಗೊತ್ತಿಲ್ದಲೆ ಅಮ್ಮಾರು ಕೂಡ ಬೇಜಾರು ಮಾಡ್ಕೊಂಡಿದ್ದಾರೆ, ಕೋಪ ಮಾಡ್ಕೊಂತಿದ್ದಾರೆ. ಪಾಪ ಅವ್ರ ಮೇಲೂ ನಾವ್ ಏನೋ ತಪ್ಪು ಹೇಳಂಗಿಲ್ಲ. ಈಗ ಅವ್ರಿಗೆ ಸತ್ಯ ಏನಂತ ಗೊತ್ತಾದ್ರೆ ಅವರು ಕೂಡ ಸುಮ್ಮನಾಗ್ತಾರೆ ಅಲ್ವಾ? ಅದಕ್ಕೋಸ್ಕರ ಸತ್ಯ ಹೇಳಲೇಬೇಕು ನಾನು ಹೋಗ್ಬಿಟ್ಟು, ಸರಿನಾ? ಅದಕ್ಕೋಸ್ಕರ ಹೇಳ್ಬರೋಣಂತ ಹೋಗ್ತಿದ್ದೀನಿ. ಏನ್ ಮಾಡಿದ್ರು ಅವನು ದಿಲೀಪನ್ ಕರ್ದೆ, ಬಾರಲ್ಲ ಪಾಪ ನಿಮ್ಮ ಅಮ್ಮನ ಹತ್ರ ನಾನು ಮಾತಾಡ್ತೀನಿ ಕಣ್ ಬಾರ, ಅಮ್ಮಾರ ಹತ್ರ ಹೇಳ್ತೀನಿ ಕಣ್ ಬಾರ, ಅಮ್ಮಾರ್ಗೆ ನಿಂದೇನು ತಪ್ಪಿಲ್ಲ ಅಂತ ಹೇಳ್ತೀನಿ ಕಣ್ ಬಾರೋ, ಎಲ್ಲ ನಿಮ್ಮ ಮಾವಂದೇನೆ ತಪ್ಪು. ನಿಮ್ಗೆ ಬೈದಿದ್ದು, ಮನೆಯಿಂದ ಆಚೆ ಕಡೆ ಹಾಕಿದ್ದು, ಕೂಲಿರ್ಗಿಂತ ಕೆಲಸ ಜಾಸ್ತಿ ಮಾಡಿಸಿದ್ದು, ಕೂಲಿ ಕೆಲ್ಸಕ್ಕೆಲ್ಲ ಕರ್ಕೊಂಡು ಹೋಗಿದ್ದು, ಮನೇಲೆಲ್ಲ ಕೆಲಸ ಮಾಡಿಸಿದ್ದು ಎಲ್ಲ ವಿಚಾರ ಹೇಳ್ತೀನಿ ಕಣ್ ಬಾರ. ಸಲ್ದಕ್ಕೆ ಕೋಳಿ ಫಾರಂ ಎಲ್ಲ ಮಾರ್ಕೊಂಡಿರೋದು ನಿಮ್ಮ ಮಾವ, ಎಲ್ಲ ವಿಚಾರ ನಿಮ್ಮ ಅಮ್ಮನ ಮುಂದೆ ಹೇಳ್ತೀನಿ ಕಣ್ ಬಾರ ಅಂತ ಹೇಳಿದ್ರೆ ಇವನು ಇಲ್ಲ ಲೆಕ್ಕಾಚಾರ ಅಣ್ಣ, ನನಗೆ ಇವೆಲ್ಲ ಇಷ್ಟ ಆಗಲ್ಲ, ಏನಾದ್ರೂ ಇರ್ಲಿ ಹೋಗ್ಬಾ, ನೀನೇ ಹೋಗೋದಿದ್ರೆ ನಾನಂತೂ ಬರಲ್ಲ ಅಂತ ಹೇಳೇ ಬಿಟ್ಟ ಅವನು. ಅದಕ್ಕತ್ಲಾಗಿ ಇನ್ನೇನ್ ಮಾಡಕ್ಕಾಗುತ್ತತ್ಲಾಗಿ ನಾನೇ ಹೋಗಿ ಹೇಳ್ಬರೋಣಂತ ಹೋಗ್ತಿದ್ದೀನಿ ಕಣ್ ಪಾಪ. ಹೌದೇನಣ್ಣ? ಲೆಕ್ಕಾಚಾರಣ ನಿಜಾಗ್ಲೂ ಕಣ್ ಲೆಕ್ಕಾಚಾರಣ, ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ಯಾ ಅಲ್ಲ ಲೆಕ್ಕಾಚಾರಣ? ಇನ್ ಮುಂದೆ ಹೇಳೋದಲ್ಲ ನಾವು, ನಿನ್ನಂತ ಮನುಷ್ಯನ್ ಪಡೆಯೋಕೆ ನಮ್ ಜೊತೆ ಇರೋದಕ್ಕೆ ನಾವು ಪುಣ್ಯ ಮಾಡಿದೀವಿ ಕಣ್. ಹೇಳು, ನಾನ್ ಮಾಡ್ಬೇಕಾಗಿರೋ ಕೆಲಸ ನಾನು, ನಮ್ ಕುಮಾರಣ್ಣ ಇಂಥವ್ರು ಮಾಡ್ಬೇಕಾಗಿರೋ ಕೆಲಸ ನಾವು, ನಮ್ಮ ಮನೆಯವ್ರು ಮಾಡ್ಬೇಕಾಗಿರೋ ಕೆಲಸನ ನೀನ್ ಮುಂದೆ ನಿಂತ್ಕೊಂಡ್ಬಿಟ್ಟು ನೀನ್ ಮಾಡ್ತಿದ್ಯಾ ಲೆಕ್ಕಾಚಾರಣ? ನಿನ್ನಂತ ಒಳ್ಳೆ ಮನುಷ್ಯಂಗೆ ನಾವು ಪಡೆಯೋದಕ್ಕೆ ಪುಣ್ಯ ಮಾಡಿದೀವಿ, ನಮ್ ಜೊತೆಲಿ ಇರೋದಕ್ಕೆ ನಾವು ಎಷ್ಟು ಪುಣ್ಯ ಮಾಡಿದೀವಿ ಗೊತ್ತಾ ಲೆಕ್ಕಾಚಾರಣ? ನಿಜಾಗ್ಲೂ ನಿನ್ನಿಂದ ಬಹಳ ಉಪಕಾರ ಆಗ್ತೈತೆ ಲೆಕ್ಕಾಚಾರಣ ನಮ್ಗೆ. ಸುಮ್ಕಿರ್ಲ ಪಾಪ ಗಜೇಂದ್ರ, ಏನು ಅಂತ ಮಾತಾಡ್ತೀಯ ನೀನು? ಅಲ್ಲ ಕಣಪ್ಪ, ನಂದು ಕರ್ತವ್ಯ ಅಲ್ವೇನಪ್ಪ? ಅಲ್ಲ ಕಣೋ ಗಜೇಂದ್ರ, ಈಗ ಸಾವುಕಾರರು ನನಗೂ ಮೊದ್ಲೆಲ್ಲಾನು ಒಂದು ಮನೆ ಎಲ್ಲ ಕಟ್ಟಿಸ್ಕೊಟ್ಟು ನನಗೆ ಯಾರು ಗತಿ ಇರಲಿಲ್ಲ ಕಣಪ್ಪ, ನಾನು ಒಬ್ಬನೇ ಇದ್ದೆ, ಯಾರು ನನಗೆ ಸಹಾಯಕ್ಕೂ ಬರಲಿಲ್ಲ, ಏನಕ್ಕೂ ಬರಲಿಲ್ಲ. ಮೊದಲು ನಾನು ಕರ್ಕೊಂಡು ಹೋಗ್ಬಿಟ್ಟು ಕೆಲಸ ಕೊಡಿಸಿ ಮನೆಯೆಲ್ಲ ಕೊಟ್ಟು ಮನೆಯೆಲ್ಲ ಕಟ್ಟಿಸ್ಕೊಟ್ಟು ನನಗೋಸ್ಕರ ಅಷ್ಟೊಂದೆಲ್ಲ ನನಗೋಸ್ಕರ ಸಹಾಯ ಮಾಡೈತೆ ನಮ್ಮ ಸಾವುಕಾರರು. ಈಗ ನಾನು ಆ ಋಣನ ತೀರಿಸ್ತಿದ್ದೀನಿ ಕಣಪ್ಪ, ನನ್ನ ಕರ್ತವ್ಯ ಕಣಪ್ಪ ಅದು. ನಮ್ಮ ಸಾವುಕಾರರಿಗೆ ಈಗ ಬೇಜಾರಾಗೈತೆ, ನಮ್ಮ ಸಾವುಕಾರರಿಗೆ ಮೋಸ ಆಗೈತಂದ್ರೆ ನಾನು ಮುಂದೆ ನಿಂತ್ಕೊಂಡು ನಮ್ಮ ಸಾವುಕಾರರಿಗೆ ಒಳ್ಳೇದು ಮಾಡೋದು ನನ್ನ ಕರ್ತವ್ಯ. ಯಾಕೆ ಹೇಳು? ನನಗೆ ಬೇಕಾದಷ್ಟು ಜನ ಕೆಲಸ ಕರಿತಿದ್ದಾರೆ, ಆದ್ರೆ ಯಾಕೆ ಹೋಗ್ತಿಲ್ಲ ಹೇಳು? ನನ್ನ ಸಾವುಕಾರರು ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಏನಕ್ಕಂದ್ರೆ ಈಗ ನಿನ್ನ ಜೊತೆ ಯಾಕಿದ್ದೀನಿ ಹೇಳು? ನನಗೆ ಏನೂ ಕೊಡ್ಲೇಬೇಡ ಕಣಪ್ಪ, ಆದ್ರೂ ನಿಮ್ಮ ಜೊತೆನೇ ಇರ್ತೀನಿ. ಕಾರಣ ಏನಂದ್ರೆ ನಾನು ಹಳೆ ಋಣನ ನಾನು ಯಾವತ್ತೂ ಕೂಡ ಮರೆಯಲ್ಲ. ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದೀರ, ಹಂಗಾಗಿ ನನ್ನ ಕರ್ತವ್ಯ ಕಣಪ್ಪ. ಸುಮ್ಕಿರು, ನೀನ್ ಏನೇನೋ ಹೇಳ್ಬೇಡ. ಅಲ್ಲ, ನಮ್ಮ ಸಾವುಕಾರರು ನೋಡಿದ್ರೆ ಮನೆ ಮಗ ಅಂತ ಹೇಳ್ತಾರೆ, ನೀನ್ ನೋಡಿದ್ರೆ ಈಗ ನಾನು ಮನೆಯವನಾಗ್ಬಿಟ್ಟು ನಾನು ಮಾಡೋದು ನನ್ನ ಕರ್ತವ್ಯ, ನನ್ನ ಧರ್ಮ ಅಲ್ವೇನಪ್ಪ? ಅದಕ್ಕೆ ನಾನು ಹೋಗ್ತಿದ್ದೀನಿ, ಸುಮ್ಕಿರು. ನೀನ್ ಯಾಕೆ ತಲೆ ಕೆಡ್ಸ್ಕೊಳ್ತೀಯ? ಒಳ್ಳೇದು ಮಾಡ್ತೀನಿ, ಸುಮ್ಕಿರು ಗಜೇಂದ್ರ. ನಾನು ಸರಿ ಕಣೋಣ, ಆಯ್ತು ಲೆಕ್ಕಾಚಾರ ಅಣ್ಣ, ಆಯ್ತು. ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ದೆ ಅಣ್ಣ, ಒಳ್ಳೇದಾಗ್ಲಿ. ಕಾಯ್ತಿರ್ತೀನಿ ಅಣ್ಣ, ಶುಭ ಸುದ್ದಿ ತಗೊಂಬರ್ತೀಯ ಅಂತ, ಒಳ್ಳೆ ವಿಷಯನ ತಗೊಂಬರ್ತೀಯ ಅಂತ ನಾನು ಕಾಯ್ತಿರ್ತೀನಿ ಲೆಕ್ಕಾಚಾರ ಅಣ್ಣ. ನನ್ನಿಂದ ಏನೇನು ಸಹಾಯ ಆಗ್ಬೇಕು ನಿನಗೆ ಪ್ರತಿಯೊಂದನ್ನು ನಾನು ಮಾಡಕ್ ರೆಡಿ ಇರ್ತೀನಿ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರಾದ್ರೂ ಬೇಜಾರ್ ಗೀಜಾರ್ ಮಾಡ್ಸಿದ್ರೆ ಪಟ್ಟ ಅಂತ ಫೋನ್ ಮಾಡು, ಸರಿನಾ? ಏನಾದ್ರೂ ಇರ್ಲಿ ಸಹಾಯ ನನಗೆ ಕೇಳಿ ಲೆಕ್ಕಾಚಾರ ಅಣ್ಣ ನೀನು. ಬೇಕಾದ್ರೆ ಇವತ್ತು ನೀನು ಅಲ್ಲಿ ಇದ್ರ ಹತ್ರ ಸ್ಕೂಲ್ ಫಾರಂ ಹತ್ರ ಏನು ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನೇ ಎಲ್ಲ ನೋಡ್ಕೊಳ್ತೀನಿ, ಎಲ್ಲ ನಾನೇ ಮ್ಯಾನೇಜ್ ಮಾಡ್ತಿರ್ತೀನಿ. ನೀನು ಆರಾಮಾಗಿ ಹೋಗ್ಬಿಟ್ಟು ಆರಾಮಾಗಿ ಕೆಲಸ ಮುಗಿಸ್ಕೊಂಡ್ ಬಾರ್ ಲೆಕ್ಕಾಚಾರ ಅಣ್ಣ, ಸರಿನಾ? ನಾನಿನ್ ಬರ್ತೀನಿ, ಒತ್ತಾಗೋಯ್ತು, ನೀನು ಹೋಗ್ಬಾ. ನಾನು ಮೊದಲು ಹೋಗ್ಬಿಟ್ಟು ಎಲ್ಲ ವಿಚಾರನ ಅಪ್ಪನ ಮುಂದೆ ಹೇಳ್ತೀನಿ. ಹಿಂಗೆಲ್ಲ ನಡೀತೈತಪ್ಪ ವಿಚಾರಗಳು, ಹಿಂಗಿಗೆ ನಿಮ್ಮ ಬಾಮೈದ ಇದಾರಲ್ಲ ಎಲ್ಲ ಈ ನಿಂಗಣ್ಣ ಎಲ್ಲ ಈ ರೀತಿ ಎಲ್ಲ ಮೋಸ ಮಾಡ್ತಿದ್ದಾರೆ, ಎಲ್ಲ ಮೋಸದಗಳ ಬಗ್ಗೆನೂ ಒಂದೊಂದಾಗೆ ಅಪ್ಪನ ಮುಂದೆ ಹೇಳ್ತೀನಿ. ಲೆಕ್ಕಾಚಾರ ಅಣ್ಣ ಹೋಗ್ತಿದ್ದಾರೆ ಅಮ್ಮನ ಮುಂದೆ ಹೇಳೋದಕ್ಕೆ, ಪ್ರತಿಯೊಂದನ್ನು ವಿಚಾರಗಳನ್ನೆಲ್ಲ ಹೇಳ್ತಾನೆ. ಸುಮ್ಕಿರಪ್ಪ, ನೀನೇನು ಯೋಚನೆ ಮಾಡಬೇಡ. ಆ ನಿಂಗಣ್ಣ ಬುದ್ಧಿ ಏನಂತ ಗೊತ್ತಾಗುತ್ತೆ ಇವಾಗ್ಲಾದ್ರೂ ಅಮ್ಮಂಗೆ. ಅವ್ನು ಮಾಡ್ತಿರೋದು ಮೋಸ, ಇವೆಲ್ಲ ಮಾಡಿರೋದೆಲ್ಲ ಮೋಸ. ಅಲ್ಲೇ ಕೋಳಿ ಫಾರಂ ಎಲ್ಲ ಮಾರ್ಕೊಂಡಿದ್ದಾನೆ, ಪ್ರತಿಯೊಂದನ್ನು ನಿಮ್ಗೆ ಗೊತ್ತಿಲ್ದಂಗೆ ಮೋಸ ಮಾಡಿರೋ ವಿಚಾರನ ಎಲ್ಲದನ್ನು ಬಿಡಿಸಿ ಹೇಳ್ತಾನೆ ನಮ್ಮ ಲೆಕ್ಕಾಚಾರ ಅಣ್ಣ ಅಂತ ಅಪ್ಪನ ಮುಂದೆ ಹೇಳ್ತೀನಿ. ಫುಲ್ ಖುಷಿ ಆಗ್ತಾರೆ ಅಪ್ಪ ಅಂತೂ. ಮೊದಲು ಹೋಗ್ಬಿಟ್ಟು ಈ ಖುಷಿ ವಿಚಾರನ ಅಪ್ಪನ ಮುಂದೆ ಹೇಳಲೇಬೇಕು ಕಣ ಲೆಕ್ಕಾಚಾರ ಅಣ್ಣ. ಹೋಗಿ ಹೇಳ್ತೀನಿ ತಡಿ ಇವಾಗ. ಏ ಪಾಪ ಗಜೇಂದ್ರ, ಹೇಳುವಂತೆ ಸುಮ್ಕಿರು, ನೀನೇನು ತಲೆ ಕೆಡಿಸ್ಕೋಬೇಡ, ನಾನು ಹೇಳ್ತೀನಿ.
ಆ ಇವಾಗ ಮಾತ್ರ ಹೇಳ್ಬೇಡ ಕಣಪ್ಪ, ಅದಕ್ಕೂ ಒಂದು ಟೈಮ್ ಬರಬೇಕು, ಅವಾಗ ಮಾತ್ರ ಹೇಳ್ಬೇಕು. ಇವಾಗಲೇ ಮುಂಚೆನೆ ಹೇಳ್ಬಿಡೋದು. ನಾನು ಹೋಗಿ ಎಲ್ಲ ಸತ್ಯಗಳನ್ನ ಹೇಳ್ತೀನಿ. ಹಂಗಾರೆ ಅಮ್ಮರು ನಂಬಿಡ್ತಾರ? ಯಾರಿಗೆ ಗೊತ್ತು, ನಂಬ್ತಾರೋ ನಂಬಲ್ವೋ? ನನಗಂತೂ ಅನುಮಾನನೇ, ನನ್ನ ಮಾತು ನಂಬೋದು. ಪ್ರಯತ್ನ ಪಡೋಣ, ಇಲ್ಲ ಅಂದ್ರೆ ಸಾಕ್ಷಿ ತಮ್ಮೆಸ ತೋರಿಸ್ಬೇಕು ಅಷ್ಟೇ. ಅಲ್ಲಿವರೆಗೂ ಟೈಮ್ ತಗೊಳುತ್ತೆ. ಇವಾಗಲೇನೆ ಸಾವುಕಾರ ಮುಂದೆ ಹೋಗ್ಬಿಟ್ಟು ಎಲ್ಲ ವಿಚಾರನ ಹೇಳ್ಬಿಟ್ರೆ ಖುಷಿ ಪಡ್ತಾರೆ. ಆಮೇಲಿಂದ ಏನು ಮಾಡಲಿಲ್ಲ ಅಂತ ಗೊತ್ತಾಗ್ಬಿಟ್ರೆ, ಇವರು ಒಪ್ಕೊಳ್ಳಿಲ್ಲ ಅಂದ್ರೆ, ನಾವು ಹೇಳಿ ಸತ್ಯನ ಅಮ್ಮರು ನಂಬಲಿಲ್ಲ ಅಂದ್ರೆ ಅವ್ರಿಗೆ ಇನ್ನೂ ಬೇಜಾರಾಗುತ್ತೆ ಕಣ ಗಜೇಂದ್ರ. ಅದಕ್ಕೋಸ್ಕರ ಪಾಪ ಏನು ಹೇಳ್ಬೇಡ, ಸುಮ್ಮನಿರು. ನಾನು ಹೇಳ್ತೀನಿ. ಹ್ಞೂ, ಅಮ್ಮಾರೇನೆ ಸಾವುಕಾರಕ್ಕೆ ಬಂದ್ಬಿಟ್ಟು ಮಾತಾಡ್ಸ್ಕೆ ಖುಷಿ ಖುಷಿಯಿಂದ ಕರ್ಕೊಂಡು ಹೋಗ್ಬೇಕು ವಾಪಸ್ ಮನೆಗೆ. ಹಂಗೆ ಮಾಡಬೇಕು, ಅದೇ ನನ್ನ ದೊಡ್ಡ ಕನಸು. ಸರಿನಾ? ಹಂಗೆ ಆಗೋವರೆಗೂ, ಹಂಗೆ ಮಾಡೋವರೆಗೂ ನನಗಂತೂ ಸಮಾಧಾನ ಇಲ್ಲ. ಕರೆಕ್ಟಾಗಿ ನಾನು ಊಟ ತಿಂಡಿ ಮಾಡ್ತಿಲ್ಲ ಗೊತ್ತಾ? ಏನಾದರೂ ಮಾಡಿಬಿಟ್ಟು ನಮ್ಮ ಸಾವುಕಾರರಿಗೂ ನಮ್ಮ ಅಮ್ಮರಿಗೂ ಒಂದು ಮಾಡ್ಬೇಕಂತ ಭಾಳ ಪ್ರಯತ್ನ ಪಡ್ತಿದ್ದೀನಿ, ಎಲ್ಲರೂ ಖುಷಿ ಖುಷಿಯಾಗಿರಲಿ ಅಂತ. ಆದರೆ ಏನು ಮಾಡೋದು ಗಜೇಂದ್ರ, ಏನೇನೋ ಒಂದೊಂದು ತಲೆನೋವುಗಳು ಮಧ್ಯದಲ್ಲಿ ಆ ನಿಂಗಣ್ಣನ ಥರ ಬಂದುಬಿಟ್ಟು ಎಲ್ಲಾದ್ರೂ ಇದು ಮಾಡ್ತಿದ್ದಾರೆ, ಹಾಳು ಮಾಡ್ತಿದ್ದಾರೆ. ನೋಡೋಣ, ಆದಷ್ಟು ಪ್ರಯತ್ನ ಪಡ್ತಿದ್ದೀನಿ, ಸುಮ್ಕಿರು. ಸರಿ ಗಂಡ ಲೆಕ್ಕಾಚಾರ ಅಣ್ಣ, ಆಯಿತು. ಹ್ಞೂ, ಒಳ್ಳೇದಾಗಲಿ, ಹೋಗ್ಬಾ. ಹಂಗಾರೆ ಅಪ್ಪನ ಮುಂದೆ ಹೇಳಲ್ಲ, ಹೋಗು. ಅಲ್ಲ ಕಣ್ ಲೆಕ್ಕಾಚಾರ ಅಣ್ಣ, ನಿನ್ನ ಜೊತೆ ನಾನು ಬರೋಣ. ನಾನು ಬಂದಿದ್ರೆ ನಾನು ಒಂಚೂರು ಇವ್ರ ಮುಂದೆ ಹೇಳ್ತಿದ್ದೆ, ಅಮ್ಮರ ಮುಂದೆ. ಹ್ಞೂ, ಅಪ್ಪ ಈ ರೀತಿ ಎಲ್ಲ ಮಾಡಿಲ್ಲ, ಯಾರ ಮಾತನ್ನು ನಂಬೇಡ್ರಿ ನೀವು. ಅವ್ನು ನಿಂಗಣ್ಣ ಬೇಕು ಬೇಕು ಅಂತ ಇವೆಲ್ಲ ಮಾಡ್ತಿರೋ ಮೋಸಗಳು ನಿಮಗೆ ಸಿಕ್ಕಾಬಟ್ಟೆ ಯಾಮಾರಿಸ್ತಿದ್ದಾನೆ. ನಿಮಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಅಪ್ಪಾರು ಏನೂ ಮಾಡಿಲ್ಲ, ಏನು ಬೇಜಾರು ಮಾಡ್ಕೊಂಡಿಲ್ಲ, ಏನಿಲ್ಲ ನಿಮ್ಮ ಮೇಲೆ. ಅವನು ದಿಲೀಪಣ್ಣನೂ ಅಷ್ಟೇನೇನೆ, ಏನು ಸುಳ್ಳು ಹೇಳ್ಬಿಟ್ಟು ಏನು ಹೋಗಿಲ್ಲ ಅವನು. ಈ ನಿಂಗಣ್ಣ ಇದ್ದವನು ದಿಲೀಪಣ್ಣಂಗೂ ಶಶಿ ಅತ್ತಿಗೆಗೂ ಬೈದ್ಬಿಟ್ಟು ಮನೆಯಿಂದ ಆಚೆ ಕಡೆ ಕಳಿಸಿರೋದು. ಮಾತಿಗೂ ಚುಚ್ಚಿ ಮಾತಾಡಿ ತೋಟದಲ್ಲಿ ಕೂಲಿ ಕೆಲಸಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡಿಸಿದ್ದಾರೆ, ಹಿಂಸೆ ಕೊಟ್ಟಿದ್ದಾರೆ. ಟೈಮ್ ಸರಿಯಾಗಿ ತಿಂಡಿ ಕೊಟ್ಟಿಲ್ಲ, ಅಡುಗೆ ಮಾಡಾಕಿಲ್ಲ, ಊಟ ಮಾಡಿಲ್ಲ, ಅವರು ಊಟ ಮಾಡಿಸಿಲ್ಲ. ಬಾಯಿ ಬಂದಂಗೆಲ್ಲ ಮಾತಾಡಿದ್ದಾರೆ. ಚುಚ್ಚಿ ಮಾತಾಡಿ ಅಣಗಿಸಿ ಎಲ್ಲ ಮಾತಾಡಿಸಿ ಸಿಕ್ಕಾಬಟ್ಟೆ ಬೇಜಾರು ಮಾಡಿಸ್ಬಿಟ್ಟಿದ್ದಾರೆ. ಹಿಂಗೆಲ್ಲ ನೋವುಗಳ ಮೇಲೆ ನೋವು ಕೊಟ್ಟು ಅವರಿಗೆ ಬೇಜಾರು ಮಾಡಿಸ್ಬಿಟ್ಟು, ಹಿಂಸೆ ಮಾಡಿಬಿಟ್ಟು ಅವರಿಗೆ ಮನೆಯಿಂದ ಆಚೆ ಕಡೆ ಹೋಗ್ಲಿ ಅಂತಾರೆ ಇದು ಮಾಡಿರೋದು. ನಿಮ್ಮ ಮುಂದೆ ಮಾತ್ರ ಅವರು ಸುಳ್ಳು ಹೇಳ್ತಿದ್ದಾರೆ. ಹಂಗಂತ ಇಲ್ಲ, ನಾನು ಹೇಳ್ತೀನಿ, ನಡಿ ಲೆಕ್ಕಾಚಾರಣ, ಹೋಗೋಣ. ಹ್ಞೂ, ಇಬ್ರು ಒಬ್ರಿಂದ ಒಬ್ರು ಹೇಳಿರೋ ತಾನೇ ಗೊತ್ತಾಗೋದು ಅವ್ರಿಗೂ. ಹ್ಞೂ, ನಡಿ, ನಾನು ಬರ್ತೀನಿ, ಅದಕ್ಕೇನಂತೆ. ಪಾಪ ಗಜೇಂದ್ರ, ಬೇಡ ಕಣು ಸುಮ್ಕಿರು ಮಗ ನೀನು. ಹ್ಞೂ, ಬೇಡ ಕಣು ಸುಮ್ಕಿರು, ಹೋಗುವಂತೆ ಬರುವಂತೆ. ಅಲ್ಲಿ ಬರಬೇಡ ಅಂತ ನಾನೇನು ಹೇಳ್ತಿಲ್ಲ, ಇವಾಗ ಬೇಡ ಕಣು ಸುಮ್ಕಿರು ಮಗ, ಬೇಜಾರು ಮಾಡ್ಕೋಬೇಡ. ನನಗೂ ಗೊತ್ತಾಗ್ತೈತೆ ನಿನ್ನ ಮನ್ಸಿನ ಇದೇನಂತ. ಸದ್ಯ ಎಲ್ಲರೂ ಒಟ್ಟಿಗಾಗಿ ಒಳ್ಳೇದಾಗ್ಲಿ ಒಂದಾಗಿ ಇದ್ರೆ ಇನ್ನೂ ಖುಷಿನೇ ಅಂತ ಭಾಳ ಪ್ರಯತ್ನ ಪಡ್ತಿದ್ಯಾ. ನನಗೆ ಗೊತ್ತಾಗ್ತಿದೆ ನಿನ್ನ ಮನಸ್ಸಿಂದು. ನಿನ್ನ ಮನಸ್ಸಲ್ಲಿ ಏನೈತೆ ಅಂತ ನನಗೆ ಗೊತ್ತಾಗ್ತೈತೆ. ನಿನ್ನ ಹತ್ರ ಭಾಳ ಒಳ್ಳೆ ಬುದ್ಧಿ ಐತಂತ. ಆದರೆ ಇವಾಗ ಏನಾಗುತ್ತಂದ್ರೆ ಪಾಪ, ಅಲ್ಲೇ ನಿನಗೆ ಕರ್ಕೊಂಡು ಹೋದ್ರೆ ಇನ್ನು ಕೋಪ ಮಾಡ್ಕೋಬಹುದು, ಯಾರಿಗೆ ಗೊತ್ತು. ಹ್ಞೂ, ಮೊದಲೇ ಆ ನಿಂಗಣ್ಣ ಬೇಕು ಅಂತಾನೆ ಏನಾದ್ರು ಕಿತಾಪತಿ ತೆಗಿತಾನೆ, ಜಗಳ ಮಾಡ್ತಾನೆ. ಹ್ಞೂ, ಸತ್ಯ ಗೊತ್ತಾಗ್ಬಿಡುತ್ತೆ, ಎಲ್ಲ ಗೊತ್ತಾಗುತ್ತೋ ಅಂತ ತಡೀಕಾಗಲ್ಲ ಅವನಿಗೆ. ಒದ್ದಾಡ್ಬಿಡ್ತಾನೆ, ಏನು ಮಾಡೋಣ ಅಂತ ಭಾಳ ಪ್ರಯತ್ನ ಪಡ್ತಾನೆ. ಅದರಲ್ಲೆಲ್ಲ ಭಾಳ ಬುದ್ಧಿವಂತ ಅವನು. ಹಂಗಾಗಿ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಬರ್ತೀನಿ ನಾನು. ಆಮೇಕಿಂದ ಎಲ್ಲರೂ ಹೋಗೋಣಂತೆ. ಬೇಕಾದ್ರೆ ಸುಮ್ಮನಿರು, ಸಾಕ್ಷಿ ಸಮೇತ ತೋರಿಸ್ಬೇಕು ಅವರಿಗೆ. ಏನಾದ್ರೂ ಐಡಿಯಾ ಹುಡುಕು, ಹೇಳೋಣ. ಸರಿನಾ? ಸರಿ ಲೆಕ್ಕಾಚಾರಣ, ಆಯಿತು. ಮಾಡೋಣಂತೆ ಕಣ್, ಹೇಳು, ಅದಕ್ಕೇನಂತೆ. ಒಟ್ಟಿನಲ್ಲಿ ಲೆಕ್ಕಾಚಾರಣ, ನಮ್ಮ ಕುಟುಂಬ ಒಂದಾಗಬೇಕು ಅಷ್ಟೇ, ಆಯಿತಾ? ನಮ್ಮ ಇವರು ಮಾವ ಇದ್ದಾರೆ ನೋಡು, ನಮ್ಮ ಅಪ್ಪರ ಬಾಮ ಇದ್ದ, ಅವನು ಎಲ್ಲ ಮಾಡಿರೋದಂಥ ಮೋಸಗಳು ಪ್ರತಿಯೊಂದೂ ಕೂಡ ಎಳೆಯಾಗಿ ಗೊತ್ತಾಗಬೇಕು. ಎಷ್ಟು ಮೋಸ ಮಾಡ್ತಿದ್ದಾರೆ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಅಂತ. ಊರವರೆಲ್ಲರೂ ಮಾತಾಡ್ತಿದ್ದಾರೆ. ಆದರೆ ಇವ್ರಿಗೆ ಗೊತ್ತಾಗ್ತಿಲ್ವಾ, ನಮ್ಮ ಅಮ್ಮರಿಗೆ ಗೊತ್ತಾಗ್ತಿಲ್ವಾ ಇವರಿಗೆ ಯಾವ ರೀತಿ ಮೋಸ ಮಾಡ್ತಿದಾರಂತ? ಅಯ್ಯೋ, ಈ ರೀತಿ ಏನೇನೋ ಸುಳ್ಳು ಹೇಳಿ ನಂಬಿಸ್ಬಿಟ್ಟಿದ್ದಾರೆ ಲೆಕ್ಕಾಚಾರ್ಯಣ್ಣ. ಅವರಿಗೆ ನಂಬ್ಕೊಂಡ್ಬಿಟ್ಟಿದ್ದಾರೆ. ಇವ್ರು ಹೇಳ್ದಂಗೆ ಎಲ್ಲರೂ ಅವ್ರು ಕೇಳಿ ನಂಬ್ಕೊಂಡ್ಬಿಟ್ಟಿದ್ದಾರೆ. ಹಂಗೆ ಆಗ್ತಿರೋದು ಅಷ್ಟೇ. ಸರಿ, ಆಯ್ತು, ಹೋಗು ಲೆಕ್ಕಾಚಾರ್ಯಣ್ಣ. ಶುಭ ಸುದ್ದಿ ಬರುತ್ತಂತ ಕಾಯ್ತಿರ್ತೀನಿ, ನಿನ್ಗೋಸ್ಕರನೇ ಕಾಯ್ತಿರ್ತೀವಿ. ಹೋಗ್ಬಾ, ಒಳ್ಳೇದಾಗ್ಲಿ.